ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಅದೊಂದು ತೋಟದ ಮನೆ. ಆ ಮನೆಯಲ್ಲಿ ಒಬ್ಬ ಯುವಕನನ್ನ ಕೂಡು ಹಾಕಿ ಹಿಗ್ಗಾಮುಗ್ಗ ಹೊಡೆದಿದ್ರು. ಅವನನ್ನ ವಿವಸ್ತ್ರಗೊಳಿಸಿ ಕುತ್ತಿಗೆಗೆ ಚಪ್ಪಲಿ ಹಾರ ಹಾಕಿದ್ರು. ತಲೆಗೆ ಗನ್ನಿಟ್ಟು ಜೀವ ತೆಗೆದು ಬಿಡ್ತೀವಿ ಹುಷಾರ್ ಅಂತ ಹೆದರಿಸಿದ್ರು. ಅಷ್ಟಕ್ಕೂ ಆ ಯುವಕನನ್ನ ಅವರು ಹೊಡೆದಿದ್ಯಾಕೆ ಗೊತ್ತಾ? ಲವ್, ಪ್ರೀತಿ ಅನ್ನೋದು ಅವನನ್ನ ಈಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗುವಂತೆ ಮಾಡಿದೆ. ಆ ಪ್ರೇಮ್ ಕಹಾನಿಯೇ ಇವತ್ತಿನ FIR ಪ್ರೀತಿ ಪಜೀತಿ. ನೀರು ಕಾಟವೇನೋ ಬದುಕು ಬರಡು, ಪಾಠವೇನೋ ಪ್ರೇಮ ಕುರುಡು. ಎಸ್, ಪ್ರೇಮ ಕುರುಡು. ಆ ಕುರುಡು ಪ್ರೀತಿಯ ಬೆನ್ನತ್ತಿದ ಈ ಯುವಕ ಈಗ ಆಸ್ಪತ್ರೆಯ ಬೆಡ್ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾನೆ. ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು. ಈತ ತುಮಕೂರಿನ ಗುಬ್ಬಿ ಪಟ್ಟಣದ ಯುವಕ. ಇವತ್ತು ಹೀಗೆ ಆಸ್ಪತ್ರೆ ಬೆಡ್ ಮೇಲೆ ಮಲಗೋದಕ್ಕೆ ಕಾರಣವಾಗಿದ್ದು ಇವನ ಪ್ರೀತಿ. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹಿಡಿಸಿ. ಜೀವನದಲ್ಲಿ ಏನೇನೋ ಆಗಬೇಕು ಅಂದ್ಕೊಂಡಿದ್ದ, ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಅಂದ್ಕೊಂಡಿದ್ದೆಲ್ಲ ಆಗಬೇಕಲ್ಲ. ಏನಾಗಬೇಕು ಅಂತ ಅಂದ್ಕೊಂಡಿದ್ನೋ ಅದಾಗಲಿಲ್ಲ. ಆದರೆ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋಗಿದ್ದ. ಮೈ ಮೂಳೆಗಳನ್ನು ಮುರ್ಕೊಂಡು ಆಸ್ಪತ್ರೆ ಪಾಲಾಗಿದ್ದ. ಇವನ ಹೆಸರು ಅಭಿಷೇಕ್ ಅಂತ. ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ತನ್ನ ಪಾಡಿಗೆ ತಾನಿದ್ದಿದ್ರೆ ಇವತ್ತು ಆಸ್ಪತ್ರೆ ಬೆಡ್ ಮೇಲೆ ಮಲಗ್ತಾ ಇರ್ಲಿಲ್ವೇನೋ. ಆದರೆ ಪ್ರೀತಿ ಪ್ರೇಮ ಅಂತ ಹೋಗಿದ್ದಕ್ಕೆ ಇವನನ್ನ ಈ ಗತಿಗೆ ತಂದಿದ್ದಾರೆ ಪಾಪಿಗಳು. ಅಂದಹಾಗೆ ಅಭಿಷೇಕ್ಗೆ ಹೀಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋ ಹಾಗೆ ಹೊಡೆದವ್ರು ಯಾರು ಗೊತ್ತಾ? ಹುಡುಗಿ ಕಡೆದು. ಕಾಡು ಪ್ರಕಾಶ್ ಮಗಳನ್ನ ಈ ಥರ ನಾನು ಲವ್ ಮಾಡ್ತಿದ್ದೆ. ಆದರೂ ನಾನು ಅಷ್ಟೊಂದು ಥರ ಹಚ್ಕೊಂಡಿರಲಿಲ್ಲ ಅವಳನ್ನ. ಅವಳೇನು ನಾನು ಹಿಂದೆ ಬಿದ್ದಿದ್ಲು, ತಿರುಗಿ ಮದುವೆ ಮಾಡ್ಕೊತೀನಿ ಅಂತ ಎಲ್ಲ ಹೇಳಿದ್ಲು. ನಾನು ಸುಮ್ಮನೆ ಸೈಲೆಂಟಾಗಿದ್ದೆ. ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು, ಆ ಥರ ಇದ್ದೆ. ತಿರ್ಗಲ್ಲ ಆಮೇಲೆ ಎಲ್ಲ ಮನೆಯಲ್ಲಿ ಗೊತ್ತಾಯ್ತು, ಹೇಳ್ಬಿಟ್ಟವಳೆ ಈ ಥರ ನಾನು ಒಂದು ಹುಡುಗನ ಲವ್ ಮಾಡ್ತಾಯಿದ್ದೀನಿ, ಅವಳನ್ನೇ ಮದುವೆ ಆಗೋದು ಹಂಗೆ ಹಿಂಗೆ ಅಂತ. ಅವ್ರ ಮನೆಯಲ್ಲಿ ಅವಳಿಗೆ ಟಾರ್ಚರ್ ಕೊಟ್ಬಿಟ್ಟವ್ರೆ. ಟಾರ್ಚರ್ ಕೊಡ್ತಿದ್ದಂಗೆ ಏನೇನೇ ನನ್ನನ್ನು ಹುಡ್ಕಾಡೋಕ್ಕೆ ಟ್ರೈ ಮಾಡೋರೆ. ನಾನು ಶಬರಿಮಲೆಯಲ್ಲಿದ್ದೆ. ಶಬರಿಮಲೆಯಿಂದ ಬರ್ಬೇಕಾದ್ರೆ ಅವಳು ಫೋನ್ ಮಾಡಿದ್ಲು, ನೀನು ಬರಬೇಡ, ನೀನು ಗುಬ್ಬಿಗೆ ನೀನು ಸೀದಾ ಹೊಲ್ಟೋಗ್ಬಿಡಲ್ಲನ, ನಮ್ಮ ಅಪ್ಪರು ಈ ಥರ ಹೊಡ್ಯಾಕವ್ರೆ ಹಂಗೆ ಹಿಂಗೆ ಅಂತ. ನಾನೇನಕ್ಕೆ ಹೋಗೋಣ, ನಾನು ಶಬರಿಮಲೆ ದೀಪ ಹಚ್ಚೋಗಿರೋದು ನಾನು ನೋಡಬೇಕು, ಅದಕ್ಕೋಸ್ಕರ ನಾನು ಗುಬ್ಬಿಲೇ ಇರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿದೆ. ಆಮೇಲೆ ಕಾಡು ಪ್ರಕಾಶು ಒಬ್ಬರು ಫ್ರೆಂಡ್ ಅವ್ರೆ. ಅವ್ರ ಫ್ರೆಂಡಿಗೆ ಹೇಳಿ ನಾನು ಫ್ರೆಂಡ್ ಇದ್ದೀನಿ, ಅಷ್ಟೊಂದು ಏನು ಕ್ಲೋಸ್ ಆಗೇನಲ್ಲ. ತಿರ್ಗಾ ಕಾಡು ಪ್ರಕಾಶ್ ಹೇಳಿ ಕಳಿಸೋನು ಈ ಥರ ಹುಡುಗು ಮಾತಾಡ್ಬೇಕಂತ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸಿರೋದಕ್ಕೆ ನಾನೇನು ಮಾಡಿದೆ, ಹೋಗ್ತಿದ್ದಂಗೆ ಕ್ರಾಸ್ ಆಗ್ತಿದ್ದಂಗೆ ಸ್ಕೂಲು ಲಾಕ್ ಮಾಡ್ಕೊಂಬಿಟ್ರು. ಸ್ಕೂಲೆಲ್ಲ ಗುಂಪು ಹುಡುಗರೆಲ್ಲ ಕಟ್ಕೊಂಬಿಟ್ರು. ನನಗೆ ಇತ್ತು ಅಳ್ಳಾಡೋಕ್ಕಾಗಲಿಲ್ಲ. ಬಂದು ಕಾರೊಳಗೆ ಕುಂಡಿಸ್ಕೊಂಡು ತೀರಾ ತೋಟದ ಹತ್ರ ಕರ್ಕೊಂಡೋಗಿ ಶೆಡ್ ಹತ್ರ ಚೆನ್ನಾಗಿ ಹೊಡೆದು ಚಪ್ಪಲಿ ಹಾರ ಹಾಕ ಅಂತಂದರು. ನಾನು ಹಾಕೊಳ್ಳಲ್ಲ ಅಂತಿದ್ದಕ್ಕೆ ಪಿಸ್ತೂಲಿಗೆ ಕುದ್ರಿಲ್ಲಿ ಪಿಸ್ತೂಲಿಗೆ ಹಾಕ್ಕೊಂಡೆ. ತಿರ್ಗಾ ಸ್ಲೇಟ್ ಅಂತಂದರು. ಸ್ಲೇಟ್ ಹಿಡ್ಕೊಳ್ಳಲ್ಲ ಅಂತಂದು ಇದಕ್ಕೆ ಸುಟ್ಟಾಕ್ಬಿಡ್ತೀನಿ ನೋಡಿ ನಿನ್ನ ಹಂಗೆ ಹಿಂಗೆ ಅಂತಂದರು. ಬೈಕೋಸ್ಕರ ನಾನು ಹಿಡ್ಕೊಂಡು ತಿರ್ಗಾ ಅವೆಲ್ಲ ಫೋಟೋ ಗೀಟೋ ತಕ್ಕೊಂಡು ಎಲ್ಲ ವಾಟ್ಸಪ್ ಎಲ್ಲ ಮೆಸೇಜ್ ಮಾಡಿದ್ರು. ತಿರ್ಗಾ ಗಾಡಿಗೆ ಟೇಬಲ್ಗೆಲ್ಲ ಗುದ್ದಿದ್ರು. ತಿರ್ಗಾ ಲಾಸ್ಟಿಗೆ ಬಿಡ್ಬೇಕಾದ್ರೆ ಮಶಾಣದ ಹತ್ರ ಯಾವುದೋ ಒಂದು ಜೊತೆ ಬಟ್ಟೆ ಬಿದ್ದಿತ್ತು, ಅದನ್ನು ತಂದು ಕೊಟ್ಟು ನಾನು ಇಕ್ಸಿ ಇನ್ನೊಂದ್ಸಲ ಏನಾನ ಗುಬ್ಬಿಲಿ ಕಂಡೆ ಅಂತಂದರೆ ಶೂಟ್ ಮಾಡ್ತೀನಿ ಅಂತ ಭಯ ಇಕ್ಕಿ ಅವರ ಕಾಡು ಪ್ರಕಾಶ್ ಡ್ರೈವರು ನನ್ನನ್ನು ಜೊತೆ ಮಾಡಿ ಕಳಿಸಿ ಮಲ್ಸಂದ್ರದಾಗೆ ಬಿಟ್ಬಿಟ್ಟು ಸೀದಾ ಬಂದರು. ಕೇಳಿದ್ರಲ್ಲ ಇವನು ಹೇಳಿದ ಕಥೆಯನ್ನ. ಅವಳು ಪ್ರೀತಿಸೋಣ ಬಾ ಅಂದ್ಲು. ಫ್ರೆಂಡ್ಸು ಪ್ರೀತಿಸು ತಪ್ಪೇನಿಲ್ಲ ಅಂತ ಹೇಳಿದ್ರು. ಇಬ್ರು ಒಂದಾಗೋಣ ಬಾ ಅಂತ ಫೋನ್ನಲ್ಲಿ ಮಾತಾಡ್ಕೊಂಡಿದ್ರು. ಆದರೆ ಇವ್ರ ವಿಷಯ ಮನೆಯವ್ರಿಗೆ ಗೊತ್ತಾಗಿದ್ದೇ ತಡ. ಸೀದಾ ಅಭಿಷೇಕನನ್ನ ಎತ್ತಾಕೊಂಡು ಹೋಗಿ ಧನಕ್ಕೆ ಬಡ್ದಂಗೆ ಬಡ್ದಿದ್ರು. ಹುಡುಗಿ ಮನೆಯವರು ಇವನನ್ನ ಹೇಗೆ ಹೊಡೆದಿದ್ರು ಅನ್ನೋದನ್ನ ನೀವೇ ನೋಡಿ.
ಹುಡುಗಿ ಹಿಂದೆ ಬಿದ್ದಿದ್ದಕ್ಕೆ ಸಿಟ್ಟಿಗೆದ್ದಂಥ ಹುಡುಗಿ ಕಡೆಯವರು ಈತನನ್ನ ಕಾರಲ್ಲಿ ಎತ್ತಕೊಂಡು ಹೋಗಿ ವಿವಸ್ತ್ರಗೊಳಿಸಿ ದನಕ್ಕೆ ಬಡ್ದು ಹಾಗೆ ಬಡ್ದಿದ್ರು. ಸೀದಾ ಕುತ್ತಿಗೆಗೆ ಗನ್ನಿಟ್ಟು ಜೀವ ಬೆದರಿಕೆ ಹಾಕಿದ್ರು. ಚಪ್ಪಲಿ ಹಾರವನ್ನ ಕುತ್ತಿಗೆಗೆ ಹಾಕಿ ಕೈನಲ್ಲಿ ಸ್ಲೇಟ್ ಕೊಟ್ಟು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಮತ್ತೇನಾದ್ರೂ ಆ ಹುಡುಗಿ ತಂಟೆಗೆ ಬಂದ್ರೆ ಉಳಿಸೋದೇ ಇಲ್ಲ ಅಂತ ಲಾಸ್ಟ್ ಡೈಲಾಗ್ ಹೊಡೆದು ಹೊರದಬ್ಬಿದ್ರು. ಮಗ ಮನೆಗೆ ಬರ್ತಾನೆ ಅಂತ ಇವರೆಲ್ಲ ಕಾಯ್ತಾ ಇದ್ರು. ಆದರೆ ಕೊನೆಗೆ ಬಂದಿದ್ದು ಮಗನ ಫೋನ್ ಕಾಲ್. ಫೋನ್ ರಿಸೀವ್ ಮಾಡಿದಂಥ ತಾಯಿಗೆ ಆಕಾಶವೇ ಕಳಚಿ ಬಿದ್ದ ಹಾಗಾಗಿತ್ತು. ಎದ್ದಾಗ ಹೋದವನು 2 ಗಂಟೆ ಆದರೂ ನಮಗೆ ಅವನು ಎಲ್ಲಿ ಹೋಗೋನು ಅನ್ನೋದೇ ಗೊತ್ತಿಲ್ಲ ಸರ್. ಲಾಸ್ಟಿಗೆ ಅವನೇ 2 ಗಂಟೆ ಮೇಲೆ ಯಾರ್ದೋ ಫೋನ್ ಇಸ್ಕೊಂಡು ಫೋನಲ್ಲಿ ಮಾತಾಡ್ದ ಸರ್. ಹಿಂಗೆ ನನಗೆ ಯಾರೋ ಕಾಡು ಪಕ್ಷನವರು ಹೊಡೆದಾಕ್ಬಿಟ್ಟವ್ರೆ, ನನಗೆ 2 ಜೊತೆ ಬಟ್ಟೆ ಕೊಟ್ಬಿಡ್ರಿ ಅಂದ ಸರ್. ನಾನು ಇಂದಿತ್ತೇನಂದೆ, ಮಂಜೇಶ ಹೊಡೋಗಪ್ಪ ಬೇಗ ಅಂತ ಹೇಳಿದ್ದೆ ಸರ್. ನಮ್ಮ ಹುಡುಗನ ಕಳಿಸ್ಕೊಟ್ಟೆ ಸರ್. ಹಾಂ, ಅವನೇನು ಮಾಡ್ದೆ ಸರ್, ಅಲ್ಲೆಲ್ಲ ಹುಡ್ಕಾಡೋನೆ ಸರ್. ಹೆಣ್ಣಿನ ಮ್ಯಾಗಳು ಬಟ್ಟೆ ಇಕ್ಕಿವ್ರೆ ಸರ್, ಕವರ್ ಇಲ್ಲೆಲ್ಲ ಐತೆ ಸರ್. ಹೆಣ್ಣಿನ ಮ್ಯಾಗಳು ಬಟ್ಟೆ ಇಕ್ಬಿಟ್ಟು ಅವನ್ನ ಹೊಡೆದಾಕ್ಬಿಟ್ಟು ಅವನ ಬಟ್ಟೆ ಬಿಚ್ಚಿ ಬಿಸಾಕಿ ಇಕ್ಬಿಟ್ಟು ಮಲ್ಸಂದ್ರದ ಹತ್ರ ಎಸ್ಬಿಟ್ಟು ಹೋಗ್ಬಿಟ್ಟವ್ರೆ ಸರ್. ಇದು ಹೆಣದ ಮ್ಯಾಗಳು ಬಟ್ಟೆ ಸರ್, ಮಶಾಣದಲ್ಲಿ ಹೊಡೆದಿರೋದು ಸರ್. ಗಾಯಗೊಂಡಿದ್ದ ಅಭಿಷೇಕನನ್ನ ಕರ್ಕೊಂಡು ಬಂದು ತುಮಕೂರಿನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಆಸ್ಪತ್ರೆಯಲ್ಲೂ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು ಅಂತಾರೆ ಅಭಿಷೇಕ್ ಅವರ ತಾಯಿ. ಅಲ್ಲಿ ತಗೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೆ ಸರ್. ಎಲ್ಲ ಹೊಲಿಗೆಗಳು ಹಾಕಿದ್ರು, ಎಲ್ಲ ಏಟ್ ಬಿದ್ದೈತೆ ಅಂತ ಹೇಳಿ ಎಲ್ಲ ಇದು ಮಾಡಿದ್ರು ಸರ್. ನಾನು ನಿಂತೇ ಇದ್ದೀನಿ ಸರ್. ಒಂದು 20-30 ಜನ, ಅಲ್ಲೊಂದು 10 ಜನ, ಇಲ್ಲೊಂದು 10 ಜನ, ಇಲ್ಲೊಂದು 4 ಜನ, 3 ಜನ ಎಲ್ಲ ಬಂದು ನಿಂತ್ಕೊಂಡಿದ್ರು ಸರ್. ನಾನೇನು ಆಸ್ಪತ್ರೆಯಲ್ಲಿ ಸರ್, ನಾನೇನು ಅವ್ನು ನನಗೆ ಅವ್ರು ಕೊಡ್ಯಾರ ಸರ್. ನಾನೇನು ಮಾಡಿಬಿಟ್ಟೆ, ಎದ್ರಕೊಂಬಿಟ್ಟೆ ಸರ್. ನಿನ್ನೆ ಮಂಗಳವಾರನೇ ಸರ್. ನಾನು ಅವತ್ತೇ ಹೊಡೆದಿರೋದು ಸರ್. ನಾನೇನು ಮಾಡಿಬಿಟ್ಟೆ, ಓ ಏನೋ ಇದು ಐತೆ, ಹೊಲಿಗೆ ಹಾಕ್ಸಿರೋ ಹುಡುಗನ ಮೆಡಿಷನ್ ಕೊಡಿಸ್ಕೊಂಡು ನಾನು ಕರ್ಕೊಂಡು ಸೀದಾ ಆಟೋ ಮಾಡ್ಕೊಂಡು ಬಂದ್ಬಿಟ್ಟೆ ಸರ್. ಅಲ್ಲಿ ಹೇಳಿದ್ರು ಸರ್, ಕರ್ಕೊಂಡು ಹೋಗ್ಬಿಡಿ, ಇಲ್ಲಿ ಬಿಟ್ಟರೆ ನಿಮ್ಮ ಹುಡುಗನ ಬಿಡಲ್ಲ ಅಂದ್ಬಿಟ್ರು ಸರ್. ಇನ್ನು ಗುಬ್ಬಿ ಟೌನ್ನಲ್ಲಿ ಹೀಗೆಲ್ಲ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಪೊಲೀಸರು ಅಲರ್ಟ್ ಆಗಿದ್ರು, ಪ್ರಕರಣದ ಬೆನ್ನತ್ತಿದ್ರು. ಆಗಲೇ ಗೊತ್ತಾಗಿದ್ದು ಇದು ಮೇಲ್ಜಾತಿ ಮತ್ತು ಕೆಳಜಾತಿ ನಡುವಿನ ಸಂಘರ್ಷಣೆ ಅಂತ. 10:30 ಗಂಟೆಗೆ ಗುಬ್ಬಿ ಟೌನಲ್ಲಿ ಒಂದು ಗಂಭೀರ ಕೇಸ್ ಆಗಿದೆ. ಅದರಲ್ಲಿ ಒಬ್ಬ 19-year ಹುಡುಗ ಜೊತೆಗೆ ಸಮ್ ಪೀಪಲ್ ದಿಸ್ ಹುಡುಗ ಬಿಲಾಂಗ್ಸ್ ಟು ದ SC community. He was assaulted by few people of the forward community, Tigala community, and here he was made naked, and one chakkala mala was he was made to wear it, and he was made to move around. The reason was this boy, they say, the accused say that their daughter was being teased by this boy, so therefore they did it. This is a very serious ಇದು ಬಹಳ ತುಂಬ ಗಂಭೀರ ಕೇಸ್ ವಿಷಯ ಇದೆ. ಆ ಬಗ್ಗೆ FIR ಲಾಂಚ್ ಆಗಿದೆ 16/2017 ಗುಬ್ಬಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಲಾಂಚ್ ಆಗಿದೆ ಮತ್ತು 3 ಜನ ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ. ಒಟ್ಟು 5 ಮಂದಿ ವಿರುದ್ಧ FIR ದಾಖಲಾಗಿದೆ. ಪ್ರಕರಣದ ಎಲ್ಲ ಮಗ್ಗುಲುಗಳನ್ನು ತಿರುಗಿ ಹಾಕಿ ನೋಡ್ತಿದ್ದಾರೆ ಪೊಲೀಸರು. ಆದರೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾದ ಹುಡುಗಿಗೆ ಏನಮ್ಮ ಇದೆಲ್ಲ ಅಂತ ಕೇಳಿದ್ರೆ ಆಕೆ ಏನು ಹೇಳಿದ್ಲು ಗೊತ್ತಾ? ಅವನ್ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ಲು. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು, ಒಮ್ಮೆ ಶರಣಾದ